ನಮಸ್ತೆ ಮಿತ್ರರೇ, ಇಂದಿನ ವಿಡಿಯೋದಲ್ಲಿ ನಾವು ಆನಾಪಾನಸತಿ ಧ್ಯಾನ ಎಂದರೇನು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಈ ದಿನ ನಾವು ಈ ಆನಾಪಾನಸತಿ ಧ್ಯಾನವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಧ್ಯಾನ ಮಾಡೋದು ಅಂತ ಕಷ್ಟ ಏನಿಲ್ಲ, ಇದಕ್ಕೆ ಯಾವ ಥರದ ರಿಸ್ಟ್ರಿಕ್ಷನ್ಸ್ ಕೂಡ ಇಲ್ಲ, ಇಂಥದ್ದೇ ಅಂತ ಟೈಮ್ ಲಿಮಿಟ್ ಇಲ್ಲ, ಇಂಥದ್ದೇ ಅಂತ ಒಂದು ಡ್ರೆಸ್ ಕೂಡ ಇಲ್ಲ, ಇಂಥದ್ದೇ ಒಂದು ಜಾಗ ಅಂತ ಕೂಡ ಇಲ್ಲ. ದಿನದ 24 ಗಂಟೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ನೀವಿದ್ರೂ ಕೂಡ ಈ ಧ್ಯಾನವನ್ನು ನೀವು ಮಾಡ್ಬೋದು. ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ಹೊತ್ತು ದಿನಕ್ಕೆ 2 ಬಾರಿಯಂತೆ ಧ್ಯಾನ ಮಾಡಬೇಕು. 5 ವರ್ಷದ ಮಗು 5 ನಿಮಿಷದಂತೆ ದಿನಕ್ಕೆ 2 ಬಾರಿ, ಅದೇ ರೀತಿ 10 ವರ್ಷದ ಮಗು 10 ನಿಮಿಷ, 20 ವರ್ಷದ ಮಗು 20 ನಿಮಿಷ, 40 ವರ್ಷದವರು 40 ನಿಮಿಷ, 60, 80, 100 ಹೀಗೆ ಅವರ ವಯಸ್ಸಿಗನುಗುಣವಾಗಿ ದಿನಕ್ಕೆ 2 ಬಾರಿ ಧ್ಯಾನವನ್ನು ಮಾಡಬೇಕು. ಈ ಧ್ಯಾನವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡೋದಾದರೆ, ನೆಲದ ಮೇಲೆ ನಾವು ಕೂತ್ಕೊಳ್ಳೋದಾದರೆ ಚಕ್ಕಬಕ್ಲ ಹಾಕಿ ಆರಾಮಾಗಿ ಕೂತ್ಕೊಳ್ಬೋದು. ಸೋಫಾ ಮೇಲೆ, ಚೇರ್ ಮೇಲೆ ನಾವು ಕೂತ್ಕೊಳ್ಳೋದಾದರೆ ಕಾಲುಗಳನ್ನು ಈ ರೀತಿ ಕತ್ರಿ ಆಕಾರದಲ್ಲಿ ಇಟ್ಕೊಂಡು ನಾವು ಕೂತ್ಕೊಳ್ಬೇಕಾಗುತ್ತೆ. ಕೈಗಳನ್ನು ಈ ರೀತಿ ನಾವು ಒಂದರೊಳಗೊಂದು ಲಾಕ್ ಮಾಡಿಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಕಣ್ಣುಗಳನ್ನು ನಾವು ಆರಾಮವಾಗಿ ಮುಚ್ಚಿಕೊಂಡು ಲಾಕ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಕನ್ನಡಕಗಳನ್ನು ಹಾಕಿದರೆ ದಯವಿಟ್ಟು ತೆಗೆದಿಟ್ಟು ಕೂತ್ಕೊಳ್ಬೇಕು. ಕಣ್ಣುಗಳನ್ನು ಮುಚ್ಚೋದ್ರಿಂದ 80% ಎನರ್ಜಿಯನ್ನು, ಕೈಗಳನ್ನು ಲಾಕ್ ಮಾಡ್ಕೊಳ್ಳೋದ್ರಿಂದ 10% ಎನರ್ಜಿಯನ್ನು, ಕಾಲುಗಳನ್ನು ನಾವು ಲಾಕ್ ಮಾಡ್ಕೊಳ್ಳೋದ್ರಿಂದ 10% ಎನರ್ಜಿಯನ್ನು ನಮಗೆ ನಾವೇ ಸೇವ್ ಮಾಡ್ಕೊಳ್ತೀವಿ ಮಾಸ್ಟರ್ಸ್. ಹಾಗಾಗಿ 100ಕ್ಕೆ 100ರಷ್ಟು ನಮ್ಮ ಒಂದು ಸುತ್ತ ಇರತಕ್ಕಂಥ ಪ್ರಭಾವಳಿ ಅಂತ ನಾವೇನು ಕರಿತೀವಿ ಅದು ಸ್ಟ್ರಾಂಗ್ ಆಗುತ್ತೆ ಮಾಸ್ಟರ್. ಅದೇ ರೀತಿಯೇ ಈ ಧ್ಯಾನಕ್ಕೆ ಯಾವುದೇ ಥರದ ಒಂದು ಇನ್ಸ್ಟ್ರೂಮೆಂಟ್ನ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ವೀಣಾ, ತಂಬೂರಿ, ವಯಲಿನ್ ಅಥವಾ ಫ್ಲೂಟ್ ಮ್ಯೂಸಿಕ್ನ ಹಾಕ್ಕೊಂಡು ಈ ರೀತಿ ಕಾಲುಗಳನ್ನು, ಕೈಗಳನ್ನು, ಕಣ್ಣುಗಳನ್ನು ನಾವು ಲಾಕ್ ಮಾಡಿಕೊಂಡು ಆರಾಮವಾಗಿ ಕೂತ್ಕೊಂಡು ದೇಹದ ಯಾವ ಭಾಗದಲ್ಲೂ ಕೂಡ ಬಿಗಿ ಹಿಡಿತ ಮಾಡದೆ ಆರಾಮವಾಗಿ ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಂಡು ಸಹಜವಾಗಿ ನಡೀತಾ ಇರ್ತಕ್ಕಂಥ ನಮ್ಮ ಶ್ವಾಸವನ್ನು ನಾವು ಗಮನಿಸಬೇಕು. ಒಳ ಹೋಗುವ ಉಸಿರನ್ನು, ಹೊರ ಬರುವ ಉಸಿರನ್ನು ನಾವು ಗಮನಿಸಿದರೆ ಸಾಕು. ಅದು ಧ್ಯಾನವಾದಂತೆಯೇ ಮಾಸ್ಟರ್ಸ್. ನಮಗೆ ಇಷ್ಟ ಬಂದಷ್ಟು ಹೊತ್ತು ಆ ಒಂದು ಮ್ಯೂಸಿಕ್ನ ಹಾಕ್ಕೊಂಡು 10 ನಿಮಿಷ, 20 ನಿಮಿಷ, 1 ಗಂಟೆ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಾವು ಆ ಒಂದು ಮ್ಯೂಸಿಕ್ನ ಹಾಕ್ಕೊಂಡು ಧ್ಯಾನವನ್ನು ಮಾಡೋಣ. ಧ್ಯಾನ ಮಾಡಬೇಕಾದ್ರೆ ಆಲೋಚನೆಗಳು ಬರಲಿ, ಅವುಗಳನ್ನು ನಿರ್ಲಕ್ಷಿಸಿ ಪುನಃ ಶ್ವಾಸದ ಕಡೆ ಬರೋಣ. ಶ್ವಾಸ ನಮ್ಮ ಗುರು. ನಮ್ಮ ಗುರುವಿನೊಂದಿಗೆ ನಾವಿದ್ದಾಗ ನಮ್ಮ ಗುರಿಯನ್ನು ನಾವು ಬೇಗ ತಲುಪ್ತೀವಿ ಮಾಸ್ಟರ್ಸ್. ಪ್ರತಿಯೊಬ್ಬರೂ ಪ್ರತಿದಿನ ಧ್ಯಾನ ಮಾಡಲೇಬೇಕು. ಪ್ರತಿದಿನ ಧ್ಯಾನ ಮಾಡೋಣ ಮಿತ್ರರೇ. ಧನ್ಯವಾದಗಳು.